ಕಾನೂನು ಚೌಕಟ್ಟಿನಡಿ ಮೇಯರ್ ಹಾಗೂ ಉಪಮೇಯರ್ ಚುನಾವಣೆ ನಡೆಸಿ ಇಲ್ಲವಾದರೆ ನ್ಯಾಯಾಲಯದ ಮೊರೆ ಹೋಗಬೇಕಾಗುತ್ತದೆ ಎಂದು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಸಂಸ್ಥಾಪಕ ಅಧ್ಯಕ್ಷರಾದ ಸ್ವಾಮಿದಾಸ್ ಕೆಂಪನೂರ್ ಅವರು ಈ ಮೂಲಕ ಎಚ್ಚರಿಕೆ ನೀಡಿದ್ದಾರೆ. ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಮೇಯರ್ ಹಾಗೂ ಉಪಮೇಯರ್ ಇವರನ್ನು ಆಯ್ಕೆ ಮಾಡಲು ಕಾರ್ಪೊರೇಟರ್ಗಳೇ ಬೇಕು ಹೊರತು ನಗರಸಭೆ ಸದಸ್ಯರಲ್ಲ. ಈಗಿರುವವರು ನಗರಸಭೆ ಸದಸ್ಯರು. ಇವರು ಮೇಯರ್ ಮತ್ತು ಉಪಮೇಯರ್ ಅನ್ನು ಆಯ್ಕೆ ಮಾಡಲು ಸಾಧ್ಯವಿಲ್ಲ. ಇದು ಸ್ಥಳೀಯ ಸಂಸ್ಥೆಗಳ ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆಯಾಗಿದೆ. ಈ ವಿಚಾರವಾಗಿ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಪೌರಾಡಳಿತ ಸಚಿವ ರಹೀಂ ಖಾನ್, ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಈ ಬಗ್ಗೆ ಸಾರ್ವಜನಿಕರಿಗೆ ಸ್ಪಷ್ಟೀಕರಣ ಕೊಡಬೇಕು ಎಂದು ಈ ಮೂಲಕ ಆಗ್ರಹ ಮಾಡಿದ್ದಾರೆ. ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್ ಚುನಾವಣೆ ನಡೆದು 7-8 ವರ್ಷಗಳೇ ಕಳೆದು ಹೋಗಿವೆ. ಇತ್ತೀಚೆಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಸದಸ್ಯರ ಅಧಿಕಾರ ಅವಧಿ ಕೂಡ ಮುಗಿದು ಹೋಗಿದೆ. ಅಲ್ಲಿ ನೋಡಲ್ ಅಧಿಕಾರಿಗಳು, ಆಡಳಿತಾಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿರುವಾಗ ಬೀದರ್ ಮಹಾನಗರ ಪಾಲಿಕೆ ಈ ರೀತಿಯ ಅನಧಿಕೃತ ಮಾನದಂಡವೇಕೆ ಎಂದು ಪ್ರಶ್ನೆ ಮಾಡಿದರು. ಬೀದರ್ ನಗರಸಭೆ ಮಹಾನಗರ ಪಾಲಿಕೆಯಾಗಿರುವುದು ಸಂತೋಷ ವಿಷಯ. ಆದರೆ ನಿಯಮ ಗಾಳಿಗೆ ತೂರಿ ಈ ತಿಂಗಳು 10ರಂದು ಮೇಯರ್, ಉಪಮೇಯರ್ ಚುನಾವಣೆ ನಡೆಸಲು ಮುಂದಾಗಿರುವುದು ಮೂರ್ಖತನದ ಪರಮಾವಧಿ. ಈ ವಿಚಾರ ಕೈಬಿಟ್ಟು ಮೊದಲು ನಿಯಮಾನುಸಾರ ಕಾರ್ಪೊರೇಟರ್ಗಳ ಚುನಾವಣೆ ಮಾಡಿ, ನಂತರ ಮೇಯರ್, ಉಪಮೇಯರ್ಗಳ ಚುನಾವಣೆ ಮಾಡಿ ಎಂದು ಈ ಮೂಲಕ ಅಭಿಪ್ರಾಯಪಟ್ಟರು. ಈ ವೇಳೆ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ಜಿಲ್ಲಾಧ್ಯಕ್ಷ ಡಾ ಜೇಮ್ಸ್, ಪದಾಧಿಕಾರಿಗಳಾದ ಸೂರಜ್ ನೆಲ್ವಾಳ್ಕರ್, ವಿಲ್ಸನ್ ಕುಡ್ತನೂರ್, ಅಂಬಣ್ಣ ಬೇಲೂರ್, ವೆಂಕಟರಾವ್ ಪಾಟೀಲ್, ಗಾಳೆಪ್ಪ ಹಂತಿ, ಸುನೀಲ್ ವಾಟರ್ಕರ್ ಸೇರಿದಂತೆ ಇನ್ನಿತರರು ಇದ್ದರು. ಮೇಲ್ದರ್ಜೆಗೇರಿಸಿದ್ರಿ, ಇದನ್ನ ಮಹಾನಗರ ಪಾಲಿಕೆಯನ್ನ ತಾವು ಮಾಡಿದಿರಿ. ಒಂದು ಬಾಡಿ ಮಹಾನಗರ ಪಾಲಿಕೆ ಆದ್ಮೇಲೆ ಇರ್ತಕ್ಕಂಥ ಸದಸ್ಯರದು ಬಾಡಿ ಎಲ್ಲ ಡಿಸಾಲ್ವ್ ಆಗ್ತದ. ನಾವೆಲ್ಲ ಕಡೆ ನೋಡಿವಿ. ಒಂದು ಮುನ್ಸಿಪಾಲಿಟಿ ಹೋಗಿ ಮೇಲ್ದರ್ಜೆಗೇರ್ ಮೇಲೆ ಮಹಾನಗರ ಪಾಲಿಕೆ ಆದ್ಮೇಲೆ ಆಡಳಿತ ಅಧಿಕಾರಿ ಎಲ್ಲ ಹೊಸದಾಗಿ ನೇಮಕ ಮಾಡ್ತದ ಮಹಾನಗರ ಪಾಲಿಕೆ. ಮತ್ತು ಬೀದರ್ ನಗರದಲ್ಲಿ 1, 2, 3 ಅಂತಕ್ಕಂಥ 3 ಹಂತದಲ್ಲಿ ಮಹಾನಗರ ಪಾಲಿಕೆಯನ್ನ ವಿಂಗಡಣೆ ಮಾಡಿದಿರಿ. ಮತ್ತು ಎಲ್ಲಾ ನೋಟಿಫಿಕೇಶನ್ಸ್ ಬೀದರ್ ಮಹಾನಗರ ಪಾಲಿಕೆ ಅಂತ ಬರ್ತಾ ಇದೆ. ಇದರಲ್ಲಿ ನೀವು ಹುದ್ದೆಗಳು ತಗೊಳ್ರಿ, ಮತ್ತೆ ಹೊಸ ಹೊಸ ಕೆಲಸ ಕಾಮಗಾರಿಗಳು ತಗೋರಿ. ಇಲ್ಲಿ ಆಯುಕ್ತರು ಮಹಾನಗರ ಪಾಲಿಕೆ ಬೀದರ್ ಅಂತ ಬರ್ತಾ ಇದೆ. ಮತ್ತ ಇವತ್ತು ಚುನಾವಣೆ ಮಾಡಬೇಕಾದಾಗ 2024ರದ ಮೀಸಲಾತಿ ಪ್ರಕಾರ, ನಗರಸಭೆ ಮೀಸಲಾತಿ ಪ್ರಕಾರ ನಾವು ಅಧ್ಯಕ್ಷ, ಉಪಾಧ್ಯಕ್ಷ ಏನದ ಹಿಂದಿನ ನಗರಸಭೆ ಅದಕ್ಕೆ ಇವತ್ತು ಮೇಯರ್ ಮತ್ತು ಉಪಮೇಯರ್ ಅಂತ ತಾವು ಏಪ್ರಿಲ್ 10ನೇ ತಾರೀಕಿಗೆ ತಾವು ಚುನಾವಣೆ ಇಟ್ಕೊಂಡಿದ್ರಿ. ಸೊ ಇದು ಯಾವ ದಿಶೆನಲ್ಲಿ ಅಂತಕ್ಕಂಥದ್ದು ನಮ್ದು ಇದು ಗೊಂದಲ ಆಗ್ಯದ. ಸಾರ್ವಜನಿಕವಾಗಿ ತಾವು ಸ್ಪಷ್ಟತೆ ಕೊಡಬೇಕು. ಇದರಲ್ಲಿ ತಮ್ದು ಇವತ್ತು ನಾವು ನೇರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಪೌರಾಡಳಿತ ಸಚಿವರು ಮತ್ತು ಇದರ ಸ್ಪಷ್ಟತೆ ಕೊಡೋರು ಮಹಾನಗರ ಪಾಲಿಕೆ ಸಚಿವರು ಕೂಡ ಕೊಡ್ಬೇಕಾಗ್ಯದ. ಇವತ್ತು ನಾವು ನೋಟಿಫಿಕೇಶನ್ ನೋಡಿದೀವಿ, ಪ್ರಾದೇಶಿಕ ಆಯುಕ್ತರ ವತಿಯಿಂದ ಒಂದು ಚುನಾವಣೆ ಕರೆದಿದ್ದಾರ, ಚುನಾವಣೆ ಮಾಡ್ರಿ ಅಂತ ಕರೆದಿದ್ದಾರ. ಇವತ್ತು ಅವ್ರ ಪ್ರಾದೇಶಿಕ ಆಯುಕ್ತರದೇ ಒಂದು ಸರ್ಕ್ಯುಲರ್ದಾಗ ಏನದ ಅಂದ್ರ, ಮಹಾನಗರ ಪಾಲಿಕೆಯ ಚುನಾಯಿತ ಸದಸ್ಯರು ಇದಕ್ಕೆ ವೋಟ್ ಮಾಡಬೇಕು ಅಂತ ಹೇಳ್ತಾರ. ಮಹಾನಗರ ಪಾಲಿಕೆಯ ಚುನಾಯಿತ ಸದಸ್ಯರು. ಮಹಾನಗರ ಪಾಲಿಕೆ ಚುನಾವಣೆನೇ ಆಗಿಲ್ಲಲ್ಲ, ಮಹಾನಗರದಾಗ ಇನ್ನ ಚುನಾವಣೆನೇ ಘೋಷಣೆ ಆಗಿಲ್ಲ. ಮತ್ ಚುನಾಯಿತ ಸದಸ್ಯರು ಹೆಂಗ್ ವೋಟ್ ಮಾಡಬೇಕು? ತಿದ್ದುಪಡಿ ಮಾಡಿದೆ ಅಂತ ಹೇಳಿದ್ರು. ತಿದ್ದುಪಡಿ ಮಹಾನಗರ ಪಾಲಿಕೆ ಸರ್ಕ್ಯುಲರ್ ಏನಾರ ಬಂದದ? ಮಹಾನಗರ ಪಾಲಿಕೆ ಸರ್ಕ್ಯುಲರ್ ಬಿ ಇಲ್ಲಲ್ಲ. ಇವತ್ತು ಪ್ರಾದೇಶಿಕ ಆಯುಕ್ತರು ಕಲಬುರಗಿ ವಿಭಾಗದಿಂದ ಒಂದು ಸರ್ಕ್ಯುಲರ್ ಮಾಡ್ಕೊಂಡು ಚುನಾವಣೆ ಮಾಡ್ತಾ ಇದ್ರಿ. ಇದು ಎಷ್ಟರ ಮಟ್ಟಿಗೆ ಸರಿ ಅದ? ನಿಮ್ಗೆ ಇವತ್ತು ಯಾವ್ದು ಬಿ ಔಟ್ಸೋರ್ಸ್ಗಳು ತಗೊಳತ್ತೀರಿ, ಸರ್ಕಾರದ ನೇಮಕಾತಿಗಳು ತಗೋತಾ ಇದ್ರಿ. ಮಹಾನಗರ ಪಾಲಿಕೆ ಹಿಡಿದಾಗ ಒಂದು ನೂತನವಾಗಿ IAS ಅಫ್ಸರ್ ತಗೊಂಡು ನೇಮಕ ಮಾಡ್ಕೊಂಡು ಎಲ್ಲ ಕೆಲಸ ಕಾರ್ಯಗಳು ನಡೆದದ. ಅದಕ್ಕೆ 3 ಹಂತದಾಗ ಕಮಿಷನರ್ ಮಹಾನಗರ ಪಾಲಿಕೆ ವಿಭಾಗಗಳು ಡಿವೈಡೇಷನ್ ಮಾಡಿದಿರಿ. ಮತ್ ಡಿವೈಡೇಷನ್ ಮಾಡ್ಕೊಂಡಿ ದಿಢೀರಂತೆ ಮೇಯರ್, ಉಪಮೇಯರ್ ಡಿಕ್ಲೇರ್ ಮಾಡಿ ಸಾಮಾನ್ಯ ಸಭೆ ಕೂಡ ಮಾಡಿದಿರಿ. ಮತ್ ಇಷ್ಟಕ್ಕೆಲ್ಲ ನಿಮ್ಗೆ ಯಾವ ಒಂದು ಪರಮ ಅಧಿಕಾರಲಿಂದ ತಾವು ಅಧ್ಯಕ್ಷ ಮತ್ತು ಮೇಯರ್, ಉಪಮೇಯರ್ ಮಾಡಿದ್ರಿ ಅಂತ ನಮ್ದೊಂದು ಪ್ರಶ್ನೆ ಆಗ್ಯದ. ಇದು ಸಾರ್ವಜನಿಕ ವಲಯದ ಬಹು ದೊಡ್ಡದೊಂದು ಚರ್ಚೆ ಕೂಡ ಆಗ್ತಾ ಇದೆ. ಒಂದು ಮುನ್ಸಿಪಾಲಿಟಿ ಬಾಡಿ ಅದು ಡಿಸೋಲ್ವ್ ಆಗ್ಬೇಕಾಗಿತ್ತು. ಅದಕ್ಕೂ ಡಿಸೋಲ್ವ್ ಆಗಲ್ದಪ್ಲೆ ಅದಕ್ಕೂ 2024ರದು ಮೀಸಲಾತಿ ಅದ ಅಧ್ಯಕ್ಷ, ಉಪಾಧ್ಯಕ್ಷದು. ಅದನ್ನ ಮುಂದುವರಿಸಿ ಚುನಾವಣೆ ಮಾಡ್ತಾ ಇದಾರ. ಸೊ ಇದು ಹೆಂಗ? ಇದು ಯಾರು ವೈಯಕ್ತಿಕ ಹಿತಾಸಕ್ತಿ ಕಡೆಯಿಂದ ಮಾಡ್ತಾ ಇದಾರ? ಏನ್ ಇನ್ಚಾರ್ಜ್ ಮಿನಿಸ್ಟರ್ ಮಾಡ್ತಾ ಇದಾರ? ಪೌರಾಡಳಿತ ಸಚಿವರು ಮಾಡ್ತಾ ಇದಾರ? ಇದು ಸ್ಪಷ್ಟೀಕರಣ ಕೊಡಬೇಕು. ಮತ್ತೆ ಇದು ಚುನಾವಣೆ ಮಾಡ್ರಿ ಅಂತ ನಾವು ಸರ್ವೇ ಸಾಮಾನ್ಯವಾಗಿ ಚುನಾವಣಾ ಆಯೋಗ ಡಿಕ್ಲರೇಷನ್ ಕೊಡ್ತದ.
ಇವತ್ತು ಪ್ರಾದೇಶಿಕ ಆಯುಕ್ತರ ಕಾರ್ಯಾಲಯದಿಂದ ಚುನಾವಣೆ ಮಾಡ್ರಿ ಅಂತ ಒಂದು ಆದೇಶ ಇದೆ. ಈ ಆದೇಶನಲ್ಲಿ ಅನೇಕ ಮುನ್ಸಿಪಾಲಿಟಿ ಆಕ್ಟ್ಗಳು ತಿದ್ದುಪಡಿ ಮಾಡ್ಕೊಂಡು ಮಹಾನಗರ ಪಾಲಿಕೆದು ಚುನಾವಣೆ ಮಾಡ್ರಿ ಅಂತ. ಮುನ್ಸಿಪಾಲಿಟಿನೇ ಬೇರೆ. ಈ ನಮ್ಗ ಗೊತ್ತಿದ್ದ ಪ್ರಕಾರ ಮುನ್ಸಿಪಾಲಿಟಿನೇ ಬೇರೆ, ಅದಕ್ಕೆ ಮೇಲ್ದರ್ಜೆಗೆ ಏರಿಸಿದ್ಮೇಲೆ ಅದು ಮಹಾನಗರ ಪಾಲಿಕೆ ಆಗ್ತದೆ. ಮಹಾನಗರ ಪಾಲಿಕೆ ಆದ್ಮೇಲೆ ಸರ್ವ ಸದಸ್ಯರ ಬಾಡಿ ಡಿಸಾಲ್ವ್ ಆಗ್ತದ ಅಂತ ಇದು ಒಂದು ವಿಚಾರ ಎಲ್ರಿಗೂ ಕೂಡ ಗೊತ್ತಿದೆ. ಇನ್ನ ಇದಕ್ಕೆ 28 ತಿಂಗಳು, 30 ತಿಂಗಳು, 32 ತಿಂಗಳು ಕಾಲಾವಧಿ ಅದ. ಆಯ್ತಪ್ಪ, ಇದು ಕಾಲಾವಧಿ ಅದ ಅಂತ ನಿಮ್ಗೆ ಇಷ್ಟು ದಿಢೀರ್ನ ತುರ್ತಾಗಿ ತಾವು ಮಾಡ್ತಾ ಇದ್ದೀರಿ. ಜಿಲ್ಲಾ ಪಂಚಾಯತ್ ಚುನಾವಣೆ ಮುಗಿದ್ವಿ, ಮತ್ತೀಗ 10 ವರ್ಷ 8 ವರ್ಷ ಆಗಲತ್ತು. ಅದ್ರ ಬಗ್ಗೆ ಯಾಕೆ ಕಾಳಜಿ ವಹಿಸ್ತಾ ಇಲ್ಲ ಇನ್ಚಾರ್ಜ್ ಮಿನಿಸ್ಟರ್ ಅವರು? ಸರ್ಕಾರ ಯಾಕೆ ಕಾಳಜಿ ವಹಿಸ್ತಾ ಇಲ್ಲ? ಇವತ್ತು ಎಲ್ಲಾ ಕ್ಷೇತ್ರಗಳು ಹೆಂಗೆ ವನವಾಸ ಬಂದಾವ. ಇವತ್ತು ಯಾವುದು ಗ್ರಾಮೀಣ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯ ಕಡೆ ಜನ ಪರದಾಡ್ತಾ ಇದಾರ. ಅದ್ರ ಬಗ್ಗೆ ಅಲ್ಲಿ ಸದಸ್ಯನೇ ಇಲ್ಲ, ಅಲ್ಲಿ ಯಾರು ಕೂಡ ಅವ್ರಿಗೆ ಕೇಳ್ತಾ ಇಲ್ಲ. ಅನಾಥ ಆಗ್ಬಿಟ್ಟ ಕ್ಷೇತ್ರಗಳು, ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಿಲ್ಲ, ತಾಲೂಕಾ ಪಂಚಾಯತ್ ಕ್ಷೇತ್ರಗಳೆಲ್ಲ ಅನಾಥ ಆಗ್ಬಿಟ್ಟದ. ಇವತ್ತು 4-5 ತಿಂಗಳ ಪಂಚಾಯತ್ ಎಲೆಕ್ಷನ್ ಇಲ್ಲ, ಗ್ರಾಮ ಪಂಚಾಯತ್. ಇದ್ರ ಬಗ್ಗೆ ಬಿ ಕಾಳಜಿ ಬೇಕಲ್ಲ. ಇದನ್ನು ಸರ್ಕಾರ ಕೇಳ್ತಾ ಇದೀವಿ, DC ಅವ್ರಿಗೆ ಕೇಳ್ತಾ ಇದೀವಿ, ಇನ್ಚಾರ್ಜ್ ಮಿನಿಸ್ಟರ್ ಅವ್ರಿಗೆ ಕೇಳ್ತಾ ಇದೀವಿ. ಇದ್ರ ಬಗ್ಗೆ ಸ್ಪಷ್ಟನೆ ಕೊಡ್ಬೇಕು. ಮತ್ ಮಹಾನಗರ ಪಾಲಿಕೆ ಚುನಾವಣೆ ಮಾಡ್ಬೇಕಾದ್ರೆ ಮಹಾನಗರ ಪಾಲಿಕೆ ಸರ್ಕ್ಯುಲರ್ ಬೇಕಲ್ಲ. ಮುನ್ಸಿಪಾಲಿಟಿ ತಿದ್ದುಪಡಿಗಳು ತಂದು ನೀವು ಮಹಾನಗರ ಚುನಾವಣೆ ಮಾಡ್ತೀರಂದ್ರೆ ಎಲ್ಲೋ ಒಂದ್ ಕಡೆ ಕಾನೂನು ತೋಡಕದ. ಇದರಲ್ಲಿ ಇದು ಕಾನೂನು ಉಲ್ಲಂಘನೆ ಆಗ್ತಾ ಇದೆ. ಮಹಾನಗರ ಪಾಲಿಕೆ ನಿಯಮಾವಳಿಗಳು ಉಲ್ಲಂಘನೆ ಮಾಡಿ ಚುನಾವಣೆ ಮಾಡ್ತಕ್ಕಂತ ಒಂದು ಸನ್ನಿವೇಶ ಕ್ರಿಯೇಟ್ ಆಗ್ಯದ ಅಂತಕ್ಕಂತ ನಾವು ನಂಬ್ಕೊಂಡಿದ್ದೆವು. ಇದು ಚುನಾವಣೆಗೆ ನಾವು ಕಾನೂನು ಹೋರಾಟ ಮಾಡ್ತೀವಿ, ಈ ಚುನಾವಣೆಗೆ ನಾವು ಸ್ಟೇ ತರ್ತಕ್ಕಂತ ಕೆಲಸ ಮಾಡ್ತೀವಿ. ಇದು ಈ ಒಂದು ಬಹಿರಂಗವಾಗಿ ಇವ್ರು ಸ್ಪಷ್ಟನೆ ಕೊಡ್ಲಿಲ್ಲ, ಇನ್ಚಾರ್ಜ್ ಮಿನಿಸ್ಟರ್ ಅವರು ಅಥವಾ ಅಧಿಕಾರಿಗಳು ಸ್ಪಷ್ಟನೆ ಕೊಡ್ಬೇಕು ಇದ್ರ ಬಗ್ಗೆದಾಗ. ಒಂದ್ ಮುನ್ಸಿಪಾಲಿಟಿ ಡಿಸಾಲ್ವ್ ಆಯ್ತದು, ಅದು ಮೇಲ್ದರ್ಜೆಗೆ ಮೇಲೆ ಎಲ್ಲ ಸರ್ವ ಸದಸ್ಯರು ತಮ್ಮ ಅಧಿಕಾರವನ್ನು ಕಳ್ಕೊಳ್ತಾರ. ಸೊ ಈ ಒಂದು ಮೇಲ್ದರ್ಜೆಗೆ ಏರಿಸ್ಮೇಲೆ ಅದು ಸರ್ಕ್ಯುಲರ್ ಏನಾಯ್ತು? ಇವತ್ತು ಎಷ್ಟೋ ನೇಮಕಾತಿಗಳು 314 ಏನೋ ಪೋಸ್ಟ್ಗಳು ಮಾಡಿದಾರ. ಅವ್ ನೇಮಕಾತಿಗಳನ್ನ ಆಗ್ಬೇಕಾಗ್ಯಾವ ಮಹಾನಗರ ಪಾಲಿಕೆಲಿಂದ. ಎಲ್ಲ ಆಡಳಿತ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ನಾವು ನೋಡ್ಬೇಕಾದ್ರು, ಉದಾಹರಣೆ ನೋಡ್ಬೇಕಾದ್ರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಧಿಕಾರ ಚಲಾವಣೆ ಮಾಡ್ತಾ ಇದಾರ. ಇವತ್ತು ಇವರು ಕೂಡ ಅದೇ ಮಾಡ್ಬೇಕಾಗಿತ್ತಲ್ಲ. ಮಹಾನಗರ ಪಾಲಿಕೆ ಮಾಡಿದ್ಮೇಲೆ ಬಾಡಿ ಡಿಸಾಲ್ವ್ ಮಾಡ್ಬೇಕಾಗಿತ್ತಲ್ಲ. ಇವತ್ತು ಅದೇ ಬಾಡಿಗೆ ಮತ್ತೆ ರೀಕಂಟಿನ್ಯೂಟ್ ಮಾಡೋದು ಕಾರಣ ಏನದ? ಇವತ್ತೇನಾಗ್ಯದ, ಈ ಜಿಲ್ಲೆನಲ್ಲಿ ಯಾವುದಕ್ಕೂ ಕೂಡ ಸ್ಪಷ್ಟೀಕರಣ ಇಲ್ಲ, ಹುದ್ದೆಗಳು ಸ್ಪಷ್ಟೀಕರಣ ಇಲ್ಲ. ಒಟ್ಟಾಗಿ ಮಹಾನಗರ ಪಾಲಿಕೆ ನಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಿಲ್ಲ. ಈ ಮೇಯರ್ ಉಪಮೇಯರ್ ಅಧಿಕೃತವಾಗಿ ಮೇಯರ್ ಉಪಮೇಯರ್ ಮಾಡಿ ಸಾಮಾನ್ಯ ಬಾಡಿ ಮಾಡ್ಲಿಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿರು? ಯಾವೊಂದು ಅಧಿಕಾರ ಚಲಾವಣೆ ಮಾಡ್ಕೊಂಡು ತಾವು ಸಾಮಾನ್ಯ ಸಭೆ ಮಾಡಿದಿರಿ? ಸಾರ್ವಜನಿಕ ಸ್ಪಷ್ಟನೆ ಕೊಡ್ಬೇಕಲ್ಲ, ಯಾವುದಕ್ಕೂ ಸ್ಪಷ್ಟನೆ ಇಲ್ಲ. ಇದು ನಾವು ಮಾಧ್ಯಮ ಮಿತ್ರರ ಮುಂದೆ ನಾವು ಕೇಳ್ತಾ ಇದೀವಿ, ಮಾಧ್ಯಮ ಮುಂದೆ ನಾವು ಹೇಳ್ತಾ ಇದೀವಿ. ಈ ಮಹಾನಗರ ಪಾಲಿಕೆ ಚುನಾವಣೆ ಏನು 10ನೇ ತಾರೀಕು ಅದ, ಏಪ್ರಿಲ್ 10ನೇ ತಾರೀಕನ್ನು ನಾಮ ನಿರ್ದೇಶನ ಮಾಡ್ತಾ ಇದಾರ, ನಾಮಪತ್ರವನ್ನು ಸಲ್ಲಿಸ್ತಾ ಇದಾರ. ಇದ್ರಸೆ ಮುಂಚಿತವಾಗಿ ಸಾರ್ವಜನಿಕನಲ್ಲಿ ಒಂದು ಸ್ಪಷ್ಟೀಕರಣ ಕೊಡಬೇಕು. ಅದು ಇನ್ಚಾರ್ಜ್ ಮಿನಿಸ್ಟರ್ ಕೊಡ್ತಿರೋ ಗೊತ್ತಿಲ್ಲ, ಪೌರಾಡಳಿತ ಸಚಿವರು ಕೊಡ್ತಿರೋ ಗೊತ್ತಿಲ್ಲ, DC ಅವ್ರು ಕೊಡ್ತಿರೋ ಗೊತ್ತಿಲ್ಲ, ಅಥವಾ ಮಹಾನಗರದ ಒಂದು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಕೊಡ್ತಿರೋ ಗೊತ್ತಿಲ್ಲ. ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ಲಿಲ್ಲ ಅಂತಂದ್ರ ನಾವು ಕಾನೂನು ಹೋರಾಟ ಮಾಡಕ ನಾವು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ವತಿಯಿಂದ ನಾವು ಸಿದ್ಧರಾಗಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ತಿಳಿಸ್ತಾ ಇದ್ದೀವಿ. ತೊಡಕುಗಳು ಬಹಳಷ್ಟವ. ಈ ಒಂದು ಸಬ್ಜೆಕ್ಟ್ ಇಟ್ಕೊಂಡು ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಯಾಕಂದ್ರ ಮಹಾನಗರ ಪಾಲಿಕೆ ಆದ್ಮೇಲೆ ಮಹಾನಗರದೇ ಸರ್ಕ್ಯುಲರ್ ಸುತ್ತೋಲೆಗಳು ಬರ್ಬೇಕಂತಕ್ಕಂಥ ವಿಚಾರ ನಮ್ದಿದೆ. ಇದು ಇವತ್ತಿಗೂ ಕೂಡ ಮುನ್ಸಿಪಾಲಿಟಿ ಅಡಿನಲ್ಲಿ ನಡೀತಾ ಇದೆನೋ ಮಹಾನಗರ ಪಾಲಿಕೆ ಅಥವಾ ಮಹಾನಗರ ಪಾಲಿಕೆಯಲ್ಲಿ ನಡೀತಾ ಇದೆನೋ ಅಂತಕ್ಕಂಥ ಸ್ಪಷ್ಟತೆ ಕೊಡಬೇಕು DC ಅವರು ಮತ್ತು ಜೈನ್ ಅವರು. ಯಾಕಂದ್ರೆ ಇಲ್ಲಿ ಇದೇ ರೀತಿ ನಡೀತಾ ಇದ್ರ ಇಲ್ಲಿ ಹೆಂಗಾಗಿದೆ, ಮಹಾನಗರ ಪಾಲಿಕೆ ಮತ್ತ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗಳಿಗೆ ಮತ್ತೆ ಇನ್ಚಾರ್ಜ್ ಮಿನಿಸ್ಟರ್ ಯಾರು ಹೇಳೋರು ಕೇಳೋರು ಇಲ್ಲ ನೆನಪಲೆ ಆಗ್ಯದ. ಅದಕ್ಕೆ ಸ್ಪಷ್ಟತೆ ಕೊಟ್ಟ ಮೇಲೆ ಮುಂದಿಂದು ಕಾರ್ಯವೈಖರಿಗಳ ಬಗ್ಗೆ ಮುಂದಾಗಬೇಕು ಅಂತಕ್ಕಂಥ ನಮ್ದು ಆಗ್ರಹ ಕೂಡ ಇರ್ತದ. ಈ ವಿಚಾರ ತಮ್ಮ ಮಾಧ್ಯಮ ಮುಂದೆ ನಾವು ಇವತ್ತು ಹೇಳಕ್ ಇಚ್ಛೆ ಪಡ್ತಾ ಇದೀವಿ. ಮತ್ತು ಅನೇಕ ನೋಟಿಫಿಕೇಶನ್ಸ್ಗಳು ಮಾಡಿದಾರೆ. ಅವು ನೋಟಿಫಿಕೇಶನ್ಸ್ಗಳು ಮಾಡ್ಯಾರ, ಇಲ್ಲಿವರೆಗೆ ಕೂಡ ಅವು ಇಂಪ್ಲಿಮೆಂಟ್ ಆಗಿಲ್ಲ. ಅನೇಕ ಕೆಲಸಗಳು ಮಹಾನಗರ ಪಾಲಿಕೆದಾಗ ಅದ. ಈಗ ನೀವು ಚುನಾವಣೆಗೆ ಬಂದಿರಿ, ಚುನಾವಣೆ ಬಾಡಿ ಡಿಸಾಲ್ವ್ ಅದದು, ಅಥವಾ ಡಿಸಾಲ್ವ್ ಇಲ್ಲ ಅಂತಂದ್ರೆ ಅದಕ್ಕೆ ಎಂದು ನೀವು ಕಂಟಿನ್ಯೂಷನ್ ಮಾಡಿದಿರಿ? ಮಹಾನಗರ ಪಾಲಿಕೆಗೆ ಸುತ್ತೋಲೆ ಬಂತ ಅಂತಕ್ಕಂಥ ಒಂದು ಬಹಳ ಗೊಂದಲದ ಒಂದು ಗೂಡಾಗ್ಯದ ಮಹಾನಗರ ಪಾಲಿಕೆ. ಅದ್ರ ಸ್ಪಷ್ಟೀಕರಣ ಕೊಡ್ಬೇಕಂತಕ್ಕಂಥ ಮಾತನ್ನ ಈ ಒಂದು ಮಾಧ್ಯಮ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಮತ್ತೇನರ ಇದ್ರೆ ಮಾಧ್ಯಮ ಮಿತ್ರರು ಕೇಳ್ಬೋದು.
ಈಗ ವಿರೋಧ ಪಕ್ಷದವರು ಯಾಕೆ ಧ್ವನಿ ಎತ್ತ ಇಲ್ಲ ಅಂತಕ್ಕಂಥದ್ದು ಇದು ಬಹಳ ದೊಡ್ಡ ಕ್ವಶನ್ ಮಾರ್ಕ್ ಅದ ರೀ. ಈಗ ವಿರೋಧ ಪಕ್ಷದವ್ರು ಯಾಕೆ ಎತ್ತಿಲ್ಲ ಅಂತ ಸಾರ್ವಜನಿಕರು ಬಹಳಷ್ಟು ಮಾತಾಡ್ತಾ ಇದ್ದಾರೆ, ಅದನ್ನು ನಾವು ನೋಡ್ತಾ ಇದ್ದೀವಿ. ನಾಮನಿರ್ದೇಶ ಸದಸ್ಯರಿಗೆ ಚುನಾಯಿತ ಪ್ರತಿನಿಧಿಗಳು ಹಕ್ಕದ ಅಂತ ಹೇಳ್ತಾರ, ಪರವಾಗಿಲ್ಲ ಒಪ್ಕೊಂಡೆವು. ಬಟ್ ಮಹಾನಗರ ಚುನಾಯಿತ ಪ್ರತಿನಿಧಿಗಳು ಇರಬೇಕು ಮತ ಚಲಾವಣೆಗೆ ಅಂತ ಅವ್ರ ಸರ್ಕ್ಯುಲರ್ ಹೇಳತ್ತದ, ಅದು ಎಲ್ಲಿ ಮ್ಯಾಲ ತಿದ್ದುಪಡಿ ಮಾಡ್ಕೊಂಡು ಇದು ಹೇಳ್ತಾ ಇದಾರ. ಬಟ್ ಇದು ಸರ್ಕ್ಯುಲರ್ ಏನದರಿ ಗೊಂದಲದಾಗ ಕೂಡ್ಯದ್ರಿ. ಇದೇನು ಸರ್ಕ್ಯುಲರ್ ಅದಲ್ಲ, ಇದು ಸರ್ಕ್ಯುಲರೇ ಗೊಂದಲದಾಗ ಕೂಡ್ಯದ. ಈಗ ಅವರೇ ಹೇಳ್ತಾರ ಒಂದು ತಿದ್ದುಪಡಿ ಮಾಡ್ಕೊಂಡು ಮಹಾನಗರ ಪಾಲಿಕೆ ಚುನಾಯಿತ ಸದಸ್ಯರು ಈ ಚುನಾವಣೆಗೆ ಮೇಯರ್ ಉಪಮೇಯರ್ಕ ಮತ ಹಾಕಬೇಕು ಅಂತ ಹೇಳ್ತಾರ. ಅದು ಯಾವಾಗ ಹೇಳ್ತಾರಂದ್ರ ಕರ್ನಾಟಕ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಅಧಿನಿಯಮ 1976 ಪ್ರಕರಣ 7 ಅನ್ವಯ ಈ ಕೆಳಕಂಡ ಸದಸ್ಯರು ಮೇಲಿನ ಚುನಾವಣೆ ಮತ ಚಲಿಸಲು ಹಕ್ಕನ್ನು ಹೊಂದಿರ್ತಾರೆ ಅಂತ ಹೇಳ್ತಾರೆ. ಮತ್ತೆ ಕೆಳಗಡೆ ಏನ್ ಮಾಡ್ತಾರ, ಮಹಾನಗರ ಪಾಲಿಕೆ ಚುನಾಯಿತ ಸದಸ್ಯರು ಅಂತ ಹೇಳ್ತಾರ. ನಾವಂಬದು ಮಹಾನಗರ ಪಾಲಿಕೆ ಸದಸ್ಯರು ಅಂದ್ಮೇಲೆ, ಚುನಾಯಿತ ಸದಸ್ಯರು ಅಂದ್ಮೇಲೆ ನಿಮ್ಮಲ್ಲಿ ಚುನಾವಣೆನೇ ಆಗಿಲ್ಲ, ಹೆಂಗ್ ಮೇಯರ್ ಉಪಮೇಯರ್ ನೀವು ಅಕ್ಸೆಪ್ಟ್ ಮಾಡ್ತೀರಿ, ಚುನಾವಣೆ ಹೆಂಗ್ ನಡೆಸ್ತೀರಿ ಅಂತಕ್ಕಂಥದ್ದು ಬಹಳ ದೊಡ್ಡ ಗೊಂದಲ ಅದ ರೀ. ಇದು ಒಂದ್ ವೇಳೆ ಇದ್ರ ಬಗ್ಗೆ ಡಿ.ಸಿ ಅವರು ಸ್ಪಷ್ಟೀಕರಣ ಕೊಡ್ಲಿಲ್ಲ ಅಂತಂದ್ರ ನಾವು ನ್ಯಾಯಾಲಯ ಮೊರೆ ಹೋಗ್ತೀವಿ. ಈ 10ನೇ ತಾರೀಕೇನು ಚುನಾವಣೆ ನಡೀತಾ ಇದೆ, ಅದಕ್ಕೆ ವೇಕೆಂಟ್ ಸ್ಟೇ ತರ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತೀವಿ. ಅದು ಮಾಧ್ಯಮ ಮೂಲಕ ನಾವು ಇವತ್ತು ಡಿ.ಸಿ ಅವರಿಗೆ, ಇನ್ಚಾರ್ಜ್ ಮಿನಿಸ್ಟರ್ ಅವರಿಗೆ ಮತ್ತು ಪೌರಾಡಳಿತ ಸಚಿವರು ಅವ್ರ ಗಮನಕ್ಕೆ ಕೂಡ ತರ್ತಾ ಇದೀವಿ. ನಾವು ಇದ್ರ ಬಗ್ಗೆ ಕ್ರಮ ತಗೋಬೇಕು ಮತ್ತೆ ಸ್ಪಷ್ಟೀಕರಣ ಸಾರ್ವಜನಿಕ ವಲಯದಲ್ಲಿ ಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೀವಿ. ಒಂದ್ ವೇಳೆ ಇದೇ ರೀತಿ ಕಂಟಿನ್ಯೂ ಆಯ್ತು ಅಂದ್ರ ನಾವು ನ್ಯಾಯಾಲಯ ಮೊರೆ ಹೋಗಿ ಕಾನೂನು ಹೋರಾಟ ಮಾಡ್ತಕ್ಕಂಥ ವಿಚಾರ ನಾವು ತಲೆ ಇಟ್ಕೊಂಡು ನಾವು ಮುಂದೆ ಸಾಕ್ತಿವಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀವ್ರಿ. ಅದೇ 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 ಹೇಳ್ತಾ ಇದ್ದೀನಿ ನಾನು. ನಾವು ಅದೇ ಸ್ಪಷ್ಟೀಕರಣ ಕೇಳ್ತಾ ಇದ್ದೀವಿ. ನಾವು ಅವರು ಹತ್ತಾರೆ ಅವರಿಗೆ ನೀವು ಫಲಾನೆ ದಿನ ನೀವು ಮೀಟಿಂಗ್ ಕರೆದಿ ಮೇಯರ್ ಉಪಮೇಯರ್ ಅಂತ ಆಗಿದ್ದೀರಿ. ಮೋಸ್ಟ್ಲಿ 24 ಕರೆದಿದ್ದಾರೆ ಅವರು. ಅವತ್ತು ಅಧಿಕೃತವಾಗ ಮೇಯರ್ ಅಂತ ವಾಟ್ಸಪ್, ಫೇಸ್ಬುಕ್, ಸೋಷಿಯಲ್ ಮೀಡಿಯಾ, ಪತ್ರಿಕೆದಲ್ಲೆಲ್ಲ ಬಂದಿದ್ದು ನೋಡಿದೀವಿ ನಾವು. ಈ ಮೇಯರ್ ಉಪಮೇಯರು ಯಾರ ಒಂದು ಆದೇಶ ಮೇರೆಗೆ ಇವ್ರು ಆಗ್ಯಾರ ಅದು ಸ್ಪಷ್ಟೀಕರಣ ಕೊಡ್ಬೇಕು ಕಮಿಷನರ್ ಅವರು. ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಮತ್ತೀಗ ಆಗೋತ್ತಾದ್ಮೇಲೆ ಮತ್ತೆ ಇವತ್ತು ಚುನಾವಣೆ ಯಾಕೆ ಮಾಡ್ತಾ ಇದೀರಿ? ಅವತ್ತೇ ಆಗಿತ್ತಲ್ಲ ಮೇಯರ್ ಉಪಮೇಯರ್ ಮಾಡಿ ಸಾಮಾನ್ಯ ಬಾಡಿ ತಾವು ಚರ್ಚೆ ಮಾಡಿದ್ರಿ, ಮೀಟಿಂಗ್ ಮಾಡಿದ್ರಿ, ಏನೇನ್ ಕೆಲಸ ಇತ್ತು ಅದು ಚರ್ಚೆದಾಗ ಬಂತು. ತದನಂತರ ಮತ್ತೀಗ ಏಪ್ರಿಲ್ ತಿಂಗಳಿನಲ್ಲಿ ಚುನಾವಣೆ ಇಟ್ಟಿರಿ, ಮತ್ತೆ ಆಲ್ರೆಡಿ ಮೇಯರ್ ಉಪಮೇಯರ್ ಅಂತ ನೀವೇ ಡಿಕ್ಲೇರ್ ಮಾಡ್ಕೊಂಡು ಸಾಮಾನ್ಯ ಸೇವೆ ಅದು ಯಾಕೆ ಮಾಡಿದ್ರಪ್ಪ? ಮತ್ತ ಕೆಲವೊಂದು ಊರುಗಳಿಗೆ ತಕೊಂಡಾರ, ಇವತ್ತು ಅನಾಥವರಿ ಅವು. ಇವತ್ತು ಕೋಲಾರ ನೋಡ್ರಿ, ಬಗ್ಚಡಿ ನೋಡ್ರಿ, ಕೆಳಗಿನ ನೋಡ್ರಿ, ಇವ್ ಕೆಳಗಿನ ಶಿವರ್ಸ್ಗಳು ನೋಡ್ರಿ, ಅಲ್ಲಿ ಯಾರು ಕೂಡ ಯಾರಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ಇವ್ರು ಮೇಯರ್ ಉಪಮೇಯರ್ ಮಾಡತ್ತಾರ, ಬಟ್ ಅವ್ರು ಯಾರ ಬಳಿ ಹೋಗಿ ಕೇಳಬೇಕು? ಅವ್ರದ್ದು ಕೌನ್ಸಿಲರ್ ಅಂತೂ ಇಲ್ಲ, ಅವ್ರು ಯಾವ ಕೌನ್ಸಿಲರ್ ಬಳಿ ಹೋಗ್ಬೇಕು? ಅವ್ರ ಬಳಿ ಯಾವ ವಾರ್ಡ್ ಬರ್ತಾವೆ? ಫಸ್ಟ್ ಮಹಾನಗರ ಪಾಲಿಕೆ ಚುನಾವಣೆ ಮಾಡಿ ಮೇಯರ್ ಉಪಮೇಯರ್ ಮಾಡ್ಬೇಕು. ಅದು ಬಿಟ್ಕೊಟ್ಟು ಡೈರೆಕ್ಟ್ ಮೇಯರ್ ಉಪಮೇಯರ್ ಮಾಡ್ತಾ ಇದ್ದಾರೆ. ಆ ಊರ್ದವ್ರು ಗೊಂದಲದಾಗಾರ ಇವ್ರು. ಅವ್ರ ಸಮಸ್ಯೆ ತಗೊಂಡು ಯಾರ ಬಳಿಗೆ ಹೋಗ್ಬೇಕು? ಇವತ್ತು ಪಂಚಾಯತಿಗಳೆಲ್ಲ ಲಾಕ್ ಅವರಿ. ನಾವು ಪಂಚಾಯತಿ ಇವ್ರು ಹ್ಯಾಂಡ್ ಓವರ್ ಮಾಡಿದೆವು. ಇವ್ರು ನಿಮ್ಮ ಫಲಾನೆ ಊರ್ದಾಗ ಆಫೀಸರ್ಸ್ಗಳರ, ಇಂಜಿನಿಯರ್ಸ್ಗಳರ, ಇವರು ನಾಲಿ ಸಾಫ್ ಮಾಡ್ತಾರ, ಇವ್ರು ಕಚರಾ ವಿಲೇವರಿ ಮಾಡ್ತಾರ, ಇವರು ಸ್ಕೀಮ್ಸ್ ಮ್ಯಾನೇಜರ್, ಯಾರಿಗೇನು ಕೂಡ ಅವ್ರವ್ರು ಡಿಕ್ಲೇರ್ ಮಾಡ್ಕೊಂಡು ಅವ್ರವ್ರ ಆಫೀಸ್ ಇಟ್ಕೊಂಡ್ರ ಕೆಲಸಗಳು ಆಗ್ತಾವೇನ್ರಿ? 3 ವಿಭಾಗ ಮಾಡ್ತಾ ಇದ್ರಿ ಇವತ್ತು ನೀವು. 3 ವಿಭಾಗ ಯಾಕೆ ಮಾಡಿರಿ? ಮಹಾನಗರ ಪಾಲಿಕೆ ಅಂತ ಬೋರ್ಡ್ ಹಾಕಿದಿರಿ. ಮೇಯರ್ ಉಪಮೇಯರ್ ಇದ್ರು ಹಳೆ ಮೀಸಲಾತಿ ಪ್ರಕಾರ ಮಾಡ್ತೀರಿ. ಒಲ್ ಬಾಡಿನೇ ಎಲ್ಲ ಮೀಸಲಾತಿ ಹೆಂಗ್ ಬರ್ತದ? 24 ಈಗ ಹಿಂದಾಗಿಂದದ ಅದು ಹಿಂದಾದ್ಮೇಲೆ ಮುಂದೆ ಮೇಲ್ದರ್ಜೆಗೆ ಇರ್ತು. ಹಿಂದಿನ ಮೀಸಲಾತಿ ಹೋಯ್ತಲ್ಲ, ಇದು ಮತ್ತೆ ರಿವೆಂಟ್ ಕ್ಯಾಬಿನೆಟ್ ತಂದಿ ನಾವು ಇದು ಮಾಡಿದೇವು ಸರ್ಕ್ಯುಲರ್ ತಂದಿ ಚುನಾವಣೆ ಮಾಡ್ತಾ ಇದಾರ. ಇದು ಎಷ್ಟರ ಮಟ್ಟಿಗೆ ಸರಿ ಅದ? ಇದು ವಿಪಕ್ಷ ಯಾಕೆ ಕೇಳ್ತಿಲ್ಲ ಅಂತ ನಮಗಂತೂ ಗೊತ್ತಿಲ್ಲ. ತಾವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಬಟ್ ವಿಪಕ್ಷ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು. ಮತ್ತು ಬೀದರ್ ಜಿಲ್ಲೆಯ ಪ್ರಗತಿಪರ ಚಿಂತಕರು ಮತ್ತು ಹೋರಾಟಗಾರರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಬೇಕಂತ ಮಾತನಾಡ್ತೀನಿ. ಯಾಕಂದ್ರೆ ಸುಮಾರು 10 ವರ್ಷ ಸನಿಸನೆ ಎಲ್ಲ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಿ ಆ ಸದಸ್ಯರೆಲ್ಲ ಜಿಲ್ಲಾ ಪಂಚಾಯತಿಗೆ ಆಡಳಿತ ಅಧಿಕಾರಿ ಕಾರ್ಯನಿರ್ವಹಿಸ್ತಾ ಇದಾರ. ಅದ್ರ ಬಗ್ಗೆ ಯಾಕೆ ಮಾತಾಡ್ತಲ್ಲ ಇನ್ಚಾರ್ಜ್ ಮಿನಿಸ್ಟರ್, ಡಿ.ಸಿ ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ಆ ಚುನಾವಣೆ ಅಲ್ವಾ? ತಾಲೂಕು ಪಂಚಾಯತ್ ಚುನಾವಣೆ ಅಲ್ವಾ? ಗ್ರಾಮ ಪಂಚಾಯತ್ ಚುನಾವಣೆ ಅಲ್ವಾ? ಮುನ್ಸಿಪಾಲಿಟಿನೇ ಹೋಯ್ತು, ಬಾಡಿ ಡಿಸಾಲ್ವ್ ಆಗ್ತು. ಈ ಮೇಲ್ದರ್ಜೆಗೆ ಏರಿಸ್ಮೇಲೆ ಅಲ್ಲಿಂದ ಹೊಸ ಕಮಿಷನರ್ ಯಾಕೆ ನೇಮಕ ಮಾಡಿದಿರಿ? ಮತ್ತ ಹಳೆ ಕಮಿಷನರ್ ಇರ್ಬೇಕಾಗಿತ್ತು. ಇದು ನಮ್ದು ಆಗ್ರಹ ಅದ. ಇದು ಡಿ.ಸಿ ಅವ್ರ ಸ್ಪಷ್ಟೀಕರಣ ಕೊಡ್ಬೇಕು.
ಇಲ್ಲ ಅಂತಂದ್ರೆ ನಾವು ಕಾನೂನು ಹೋರಾಟ ಮಾಡಕ್ ನಾವು ಕೂಡ ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ ಮೇಡಮ್. ಅದು ತಂದಿ ಚುನಾವಣೆ ಮಾಡತ್ತೀರಿ, ಮತ್ತೊಂದ್ ಮಾಡತ್ತೀರಿ, ಏನ್ ಮಾಡಿದ್ರೆ ಸ್ಪಷ್ಟೀಕರಣ ಕೊಟ್ಟು ಮಾಡ್ರಲ್ಲ. ನೀವು ಸರಿನೇ ಮಾಡತ್ತಿರ್ಬೇಕು, ಬಟ್ ಸ್ಪಷ್ಟೀಕರಣ ಮಾಡ್ರಿ. ಮೇಯರ್ ಉಪಮೇಯರ್ ಹೆಂಗ ನೀವು ತಂದಿರಿ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ರಿ. ಏನ್ ಮಹಾನಗರ ಪಾಲಿಕೆ ನಿರ್ದೇಶನಾಲಯ ಕೊಡ್ತಾ ನಿಮ್ಗ ಮೇಯರ್ ಉಪಮೇಯರ್ ಮಾಡ್ರಂತ? ಅಥವಾ ಮುನ್ಸಿಪಾಲ್ಟಿ ಕೊಡ್ತಾರೆ? ಮುನ್ಸಿಪಾಲ್ಟಿ ಆಲ್ರೆಡಿ ಅದು ಹೋಗ್ಯದಲ್ರಿ. ಮುನ್ಸಿಪಾಲ್ಟಿ ಇಲ್ಲ, ಈ ಮುನ್ಸಿಪಾಲ್ಟಿ ಮೇಲ್ದರ್ಜೆಗೆ ಏರಿಸ್ಮೇಲೆ ಮಹಾನಗರ ಪಾಲಿಕೆ ಆಗ್ಯದ. ಇದು ಇನ್ಚಾರ್ಜ್ ಅದೇ ನಾವು ಕೇಳ್ತಾ ಇದ್ದೀವಿ ಈಗ. ಇದು ಯಾರ ನಿರ್ದೇಶನ ಮೇರೆಗೆ ಆಗ್ಲತ್ತದ, ಯಾರ ಆದೇಶ ಮೇರೆಗೆ ಆಗ್ಲತ್ತದ? ಏನ್ ಕ್ಯಾಬಿನೆಟ್ದಾಗ ಚರ್ಚೆ ಆಯ್ತಾ? ಏನ್ ಸರ್ಕಾರ ಮಟ್ಟದಾಗ ಚರ್ಚೆ ಆಯ್ತಾ? ಏನ್ DC ಅವ್ರದ್ದು ಅದಿಂದಲ್ಲ ಆಯ್ತಾ? ಇಲ್ಲ, ನಾವಂಬದು ಜಿಲ್ಲಾಕ ಬಾಸ್ ಇರ್ತಾರ, ಅವ್ರು ಅದಿಂದಾಗ ಇರಲ್ದೇನೆ ಏನೂ ಆಗಲ್ಲ ಯಾವ್ದು ಬಿ ಸಬ್ಜೆಕ್ಟ್ಗಳು. ಈಗ ಮಹಾನಗರ ಪಾಲಿಕೆ ಸಪರೇಟ್ ಇರ್ತದ, ಅದು ಬೇರೆ, ಅದು DC ಬೇರೆ ಇರ್ತಾರ, ಕರೆಕ್ಟ್ ಅದ. ಬಟ್ ಅದಕ್ಕೆ ಬಾಸ್ ಆಫ್ ದ DC, ಎಲ್ರಿಗೂ ಬಾಸ್ ಆಫ್ ದ DC ಇರಲ್ದೇನೆ ಏನು ಕೆಲ್ಸಗಳು ಆಗಲ್ಲ, ರೈಟ್ ಅಲ್ಲ? ಈಗ ಮೇಯರ್ ಆದ್ಮೇಲೆ ಅಧ್ಯಕ್ಷ ಉಪಾಧ್ಯಕ್ಷ ಆಗ್ಬಾರ್ದಲ್ರಿ. ಮೇಯರ್ ಉಪಮೇಯರ್ ಆಗ್ಬೇಕು. ಮೇಯರ್ ಉಪಮೇಯರ್ ಆಗ್ಬೇಕಾದ್ರೆ ಚುನಾವಣೆ ಆಗ್ಬೇಕು.